ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಸಾಗ್ತಾ ಇದೆ. ಶ್ರೀಲಂಕಾ ಹಾದಿಯಲ್ಲೇ ಸಾಗ್ತಾ ಇರುವ ಪಾಕಿಸ್ತಾನ ತನ್ನ ದೇಶದ ಜನತೆಗೆ ಮತ್ತೂ ಒಂದು ಶಾಕ್ ನೀಡಿದೆ. ಲೋಡ್ ಶೆಡ್ಡಿಂಗ್ ಕೊರತೆಯಿಂದಾಗಿ ವಿದ್ಯುತ್ ಬಿಕ್ಕಟ್ಟು ಎದುರಿಸ್ತಾ ಇದ್ದು, ಈ ಬೆನ್ನಲ್ಲೇ ಮೊಬೈಲ್ ಬಳಕೆ ಹಾಗೂ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸೋದಾಗಿ ಹೇಳಿದೆ. ಅಷ್ಟೇ ಅಲ್ಲದೆ ದಿಢೀರನೆ ಇಂಧನಗಳ ಬೆಲೆಯಲ್ಲೂ ಸಿಕ್ಕಾಪಟ್ಟೆ ಏರಿಕೆ ಮಾಡಿ ಜನರನ್ನ ಪರದಾಡಕ್ಕೀಡು ಮಾಡಿದೆ. ಈ ಮೊದಲು ಶ್ರೀಲಂಕಾ ಆರ್ಥಿಕ ದಿವಾಳಿತನಕ್ಕೆ ತುತ್ತಾಗಿತ್ತು. ಇಂಧನ ಕೊರತೆ, ಮೂಲ ಸೌಲಭ್ಯಗಳಿಲ್ಲದೆ ಶ್ರೀಲಂಕಾ ಜನರು ಕಂಗೆಟ್ಟು ಹೋಗಿದ್ದರು. ಇದರಿಂದಾಗಿ ಅಲ್ಲಿನ ಜನರು ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಿಚ್ಚನ್ನ ಹೊತ್ತಿಸಿದ್ದರು. ಅದೇ ರೀತಿಯಾಗಿ ಇದೀಗ ಪಾಕಿಸ್ತಾನದಲ್ಲೂ ಆರ್ಥಿಕ ಬಿಕ್ಕಟ್ಟಿನ ಎಲ್ಲಾ ಮುನ್ಸೂಚನೆ ಕಂಡುಬರುತ್ತಿದೆ. ಆದ್ದರಿಂದ ಅಲ್ಲಿನ ಪ್ರಧಾನಿ ಶೆಹಬಾಜ್ ಶರೀಫ್ ಇಂಟರ್ನೆಟ್, ವಿದ್ಯುತ್ ಕಡಿತಗೊಳಿಸುವ ಸೂಚನೆ ನೀಡಿದ್ದು, ಇಂಧನಗಳ ದರದಲ್ಲೂ ಏರಿಕೆ ಮಾಡಿ ಜನರಿಗೆ ಶಾಕ್ ಕೊಟ್ಟಿದ್ದಾರೆ. ಶ್ರೀಲಂಕಾ, ಈಗ ಪಾಕಿಸ್ತಾನದಲ್ಲಿ ಆರ್ಥಿಕ ಬಿಕ್ಕಟ್ಟು. ವಿದ್ಯುತ್ ಕಡಿತಗೊಳಿಸಲು ಮುಂದಾದ ಪ್ರಧಾನಿ ಶೆಹಬಾಜ್. ರಾಷ್ಟ್ರೀಯ ಅನಿಲ ಪೂರೈಕೆಯ ಒಪ್ಪಂದವನ್ನ ಒಪ್ಪಿಕೊಳ್ಳಲು ವಿಫಲವಾದಾಗಿನಿಂದ ಪಾಕಿಸ್ತಾನದಲ್ಲಿ ವಿದ್ಯುತ್ ಬಿಕ್ಕಟ್ಟು ಎದುರಾಗಿದೆ. ವಿದ್ಯುತ್ ಉತ್ಪಾದನೆಗಾಗಿ ಎಲ್ಎನ್ಜಿ ಖರೀದಿಸಲು ಪಾಕಿಸ್ತಾನ ಹೆಣಗಾಡುತ್ತಿದೆ. ಆದ್ದರಿಂದ ಐಎಂಎಫ್ ನಿಗದಿಪಡಿಸಿದ ಕಠಿಣ ಪೂರ್ವ ನಿಯೋಜನೆಗಳನ್ನ ಕಾರ್ಯಗತಗೊಳಿಸಲು ಸರ್ಕಾರವು ಪೆಟ್ರೋಲಿಯಂ ಬೆಲೆಗಳನ್ನ ಹೆಚ್ಚಿಸಿದೆ. ಪಾಕಿಸ್ತಾನದಲ್ಲಿ ದೀರ್ಘಾವಧಿಯ ವಿದ್ಯುತ್ ನಿಲುಗಡೆಯಾಗಿದೆ. ಆದ್ದರಿಂದ ಟೆಲಿಕಾಂ ಆಪರೇಟರ್ಗಳು ಮೊಬೈಲ್, ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಗಳು ಲೀಟರ್ಗೆ 14 ರಿಂದ 19 ರೂಪಾಯಿ ಹೆಚ್ಚಳವಾಗಿದೆ. ಹಣಕಾಸು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ಪಾಕಿಸ್ತಾನ ಪೆಟ್ರೋಲಿಯಂ ತೆರಿಗೆಯನ್ನ ಹೆಚ್ಚಳ ಮಾಡಿದೆ. ಪೆಟ್ರೋಲ್ಗೆ 10 ರೂಪಾಯಿ, ಹೈಸ್ಪೀಡ್ ಡೀಸೆಲ್, ಸೀಮೆ ಎಣ್ಣೆ ಮೇಲೆ ತಲಾ 5 ರೂಪಾಯಿ ತೆರಿಗೆ ವಿಧಿಸಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 14.85 ರೂಪಾಯಿ, ಹೈಸ್ಪೀಡ್ ಡೀಸೆಲ್ಗೆ 13.23 ರೂಪಾಯಿ ಹೆಚ್ಚಳ ಮಾಡಿದೆ. ಇನ್ನು ಲೀಟರ್ ಸೀಮೆ ಎಣ್ಣೆಗೆ 18.83 ರೂಪಾಯಿ ಹೆಚ್ಚಳ ಆಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 248.74 ರೂಪಾಯಿ, ಲೀಟರ್ ಹೈಸ್ಪೀಡ್ ಡೀಸೆಲ್ ಬೆಲೆ 276.54 ರೂಪಾಯಿಗೆ ಏರಿಕೆಯಾಗಿದೆ. ಲೀಟರ್ ಸೀಮೆ ಎಣ್ಣೆಗೆ 230.86 ರೂಪಾಯಿ, ಲೀಟರ್ ಎಲ್ಡಿಒಗೆ 226.15 ರೂಪಾಯಿ ಏರಿಕೆಯಾಗಿದೆ. ಒಂದ್ ಕಡೆ ಪಾಕಿಸ್ತಾನವು ಐಎಂಎಫ್ನಿಂದ ಸಾಲ ಪಡೆಯಲು ಹರಸಾಹಸ ಪಡ್ತಿದೆ. ಆದರೆ ಭಯೋತ್ಪಾದನಾ ಚಟುವಟಿಕೆಗಳನ್ನ ನಿಯಂತ್ರಿಸದ ಕಾರಣ ಸಾಲ ಸಿಗ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನ ಹಣದುಬ್ಬರ ಸಮಸ್ಯೆಗಳು ಹಾಗೂ ಆರ್ಥಿಕ ಸವಾಲುಗಳನ್ನ ಎದುರಿಸುತ್ತಿದೆ. ದೇಶದಲ್ಲಿ ಸತತವಾಗಿ ವಿದ್ಯುತ್ ಕಡಿತ ಆಗುತ್ತಲೇ ಇದೆ. ಆದ್ದರಿಂದ ವಿದ್ಯುತ್, ಇಂಟರ್ನೆಟ್ ಸೇವೆ ಸ್ಥಗಿತ ಮಾಡಿ ಆರ್ಥಿಕ ಬಿಕ್ಕಟ್ಟನ್ನ ಸರಿದೂಗಿಸಲು ಪಾಕಿಸ್ತಾನ ಸರ್ಕಾರ ಒದ್ದಾಡ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.